ಎಲ್ಲರಿಗೂ ನಮಸ್ಕಾರ ಗುರುವೆ, ನಾನು ನಿಮ್ಮ ಪ್ರಜ್ವಲ್. ನೀವು ನೋಡ್ತಾರಾ ಪ್ರಜ್ವಲ್ ರಿಯಾಕ್ಟ್. ಆಫ್ಟರ್ ಲಾಂಗ್ ಟೈಮ್ ಕಿಚ್ಚ ಸುದೀಪ್ ಅವರು ಕ್ಯಾಮ್ರಾಗೆ ಅಂದರೆ ಕ್ಯಾಮ್ರಾ ನೋಡ್ತಿರೋದು ಡೀಟೇಲಿಂಗ್ ಆಗಿ, ಅದಾದಮೇಲೆ ಅವರು ಡೈರೆಕ್ಷನ್ ಮಾಡ್ತಿರೋದು ಆಫ್ಟರ್ ಲಾಂಗ್ ಟೈಮ್. ಎಲ್ಲಿ ನೋಡಿದ್ದೀರಾ ಅಂದರೆ ಮ್ಯಾಂಗೋ ಪಚ್ಚ. ಅಂದರೆ ಮ್ಯಾಂಗೋ ಪಚ್ಚ ಮೂವಿಗೆ ತುಂಬ ಅಂದರೆ ತುಂಬ ಸೀನ್ಸಲ್ಲಿ ನಾನು ವಿಡಿಯೋದಲ್ಲಿ ತುಂಬ ಕಡೆ ನೋಡಿದ್ದೀನಿ. ಕಿಚ್ಚ ಸುದೀಪ್ ಅವರು ಡೈರೆಕ್ಷನ್ ಮಾಡ್ತಿರೋದು, ಅದಾದಮೇಲೆ ಅವರ ವಾಕಿಂಗ್ ಸ್ಟೈಲ್ಸು, ಅದಾದಮೇಲೆ ಅದು ಇದು ಏನೋ ಎಲಿಮೆಂಟ್ಸ್ನ ಆ್ಯಡ್ ಅಪ್ ಮಾಡಿರೋದು ಈ ಮೂವಿಗೆ. ತುಂಬ ಅಂದರೆ ತುಂಬ ಸಖತ್ತು ಇದಕ್ಕೆ ಇನ್ವಾಲ್ವ್ ಆಗಿದ್ದಾರೆ ಕಿಚ್ಚ ಸುದೀಪ್ ಅವರು. ಅದು ಅವ್ರ ಕಡೆಯವ್ರನ್ನೇ ಇಳಿಸ್ಬೇಕಾರೆ ಸೇಮ್ ಡಿಟ್ಟೋ ಕಾಪಿ ಪೀಸ್ ಥರನೇ ಇಳಿಸ್ಬೇಕಾರೆ ಸಂಜಿತ್ ಅವ್ರನ್ನ ಮಾಡಬೇಕಲ್ಲ. ಇವನ್ನೆಲ್ಲ 100% ಸಪೋರ್ಟ್ ಬೇಕೇ ಬೇಕಲ್ಲ. ಆ ಸಪೋರ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ಗೆ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್ ಅವರು. ಅದು ಯಾವ ರೇಂಜಿಗೆ ಸ್ಕ್ರೀನ್ ಮೇಲೆ ಕಾಣ್ತಿದೆ ಅನ್ನೋದು ಈ ಟ್ರೈಲರಲ್ಲಿ ಗೊತ್ತಾಗುತ್ತೆ. ಇದಕ್ಕೆ KRG ಸ್ಟುಡಿಯೋಸ್ ಅವರು ಪ್ರೆಸೆಂಟ್ ಮಾಡ್ತಿರೋದು. ನೋಡೋಣ ಯಾವ ರೇಂಜಿಗೆ ಇರುತ್ತೆ ಮೂವಿ ಅಂತ. ಯಾಕೆಂತಂದರೆ ಇದು ತುಂಬ ಹಿಂದೆನೇ ರಿಲೀಸ್ ಆಗಬೇಕಾಗಿದ್ದಂಥ ಮೂವಿ ಡಿಲೇ ಆಗಿದೆ, ಕೊನೆಗೂ ಕೂಡ ಬರ್ತಿದೆ. ಟೈಮ್ ವೇಸ್ಟ್ ಮಾಡ್ದಲ್ಲೇ ಬನ್ನಿ ಮ್ಯಾಟ್ರಿಗೆ ಹೋಗೋಣ. ಯಾರ್ಯಾರು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸುಮ್ಮನೆ ನೋಡ್ತಾನೆ ಇರ್ತೀರಪ್ಪ ನೀವು, ಒಂದು ಸಬ್ಸ್ಕ್ರೈಬ್ ಮಾಡಲ್ಲ ಅಂತ ಹೇಳ್ತಾ ಬನ್ನಿ ಮ್ಯಾಟ್ರಿಗೆ ಹೋಗೋಣ. ಫುಲ್ ವಿಡಿಯೋ ನೋಡಿ, ಇಷ್ಟ ಆದರೆ ಮಾತ್ರ ಸಪೋರ್ಟ್ ಮಾಡಿ. ಸ್ಟಾರ್ಟ್. ಮೈಸೂರು ಸುಮಾರು 300ರಿಂದ 500 ಕೆಜಿ ಗಾಂಜಾವನ್ನ ಮೈಸೂರು ಪೊಲೀಸರ ಭರ್ಜರಿ ಕಾರ್ಯಾಚರಣೆಯಲ್ಲಿ ಸೆರೆಹಿಡಿದಿದ್ದಾರೆ. ಟಾರ್ಗೆಟ್ ಫಿಕ್ಸ್ ಮಾಡಿ ಅಣ್ಣ ಎಂಟ್ರಿ ಇಲ್ಲಿಂದ ಅಂಡ್ ನ್ಯಾಬ್ ದ ಪೆಡ್ಲರ್ಸ್. ಇದನ್ನ ಯಾರೇ ಮಾಡ್ತಾ ಇರೋದು? ಇನ್ನೇ ನೀರೋನೇ ಮಾಡಬೇಕು. ನಾನು ಪಚ್ಚ, ಅಮ್ಮ ಇಟ್ಟ ಹೆಸರು ಪ್ರಶಾಂತ, ಆದರೆ ಪಾಪ್ಯುಲರ್ ಆಗಿದ್ದು ಪಚ್ಚ. ರೆಟ್ರೋ ಸ್ಟೈಲಲ್ಲಿ ಇದೆ ಲುಕ್ಕು. ನನ್ನ ಹುಡುಗಿ ಸುಜಿ, ಕೂಡ ಅಮ್ಮ ಪದ್ಮ, ಹೀರೋ ಶ್ಯಾಮ, ಮುಂಚೆನೆ ನನ್ನ ತಮ್ಮ, ನೋಡಿದ್ದೆ, ನನ್ನ ಹುಡುಗ. ನೋಡಿರ್ಲಿಲ್ಲ. ಇವರೇ ನನ್ನ ಶಕ್ತಿ, ನನ್ನ ಕುಟುಂಬ. ಪಚ್ಚನ್ ಕತೆ ಓಕೆ, ಮ್ಯಾಂಗೋ ಪಚ್ಚ ಆಗಿದೆ ಯಾವಾಗ? ನಿಮ್ಗೆ ಗೊತ್ತು ದೌಲತ್ತು ಇವೆಲ್ಲ ಆಚೆ ಇಟ್ಕೊಳ್ಳಿ. ಯಾವನು ಗುದ್ದಾಟಕ್ಕೆ ಬರಲಿಲ್ವಾ? ಬಂದ್ರು, ದಂಡಾಗಿ ಬಂದ್ರು. ದಸರಾ ಮುಗಿಯಷ್ಟಲ್ಲೇ ಅವನ ಹುಡುಗರು ಅವನ ಬಿಸ್ನೆಸ್ ಎರಡೂ ಇರಬಾರ್ದು. ಇಂಟ್ರೆಸ್ಟಿಂಗ್ ಸೀನ್ ನಡೆದಿದೆ. ಹೆಡ್ ಹುಷ, ಮುಟ್ಟಿದ ಕೈ, ಕಳ್ಸಿದ ಮೈ ಎರಡೂ ಇರಲ್ಲ. ಏನ್ ಕಟ್ಟಬೇಕು ಅನ್ಕೊಂಡಿದ್ಯಾ? ಸಾಮ್ರಾಜ್ಯ. ಯಾರ ಸಾಮ್ರಾಜ್ಯ? ಬೆಳೆಯೋದಕ್ಕೆ ದುಡ್ಡು ಬೇಕು, ಮರ್ಯಾದೆನೂ ಬೇಕು. ಇದರಲ್ಲಿ ಇದು ಬ್ಲೆಡ್ ಇರಂಗಿದೆ. ಪಚ್ಚ 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 ಏನ್ತಿಕ ಮ್ಯಾಂಗೋ ಪಚ್ಚ ಅಂತ ಬಂದಿದ್ದು. ಇದು ಒಂದು ಮೇನ್ ಇನ್ಸಿಡೆಂಟ್ ಇಟ್ಕೊಂಡು ಮಾಡಿದ್ದಂಥ ಮೂವಿ ಅಂತ ಡೈರೆಕ್ಟರ್ ಅವರು ಫಸ್ಟ್ನೇ ಟೈಮ್ ಫಿಲಮ್ ಲಾಂಚ್ ಟೈಮಲ್ಲಿ ಹೇಳಿದರು. ಅದಿನ್ನ ಕಿವಿಲೇ ಇದೆ. ಇದು ಒರಿಜಿನಲ್ ಸ್ಟೋರಿನ ಹೆಂಗೆ ಅದನ್ನು ಅವರೇ ಹೇಳಬೇಕು ನೆಕ್ಸ್ಟು. ಏಕೆ ಅಂತಂದರೆ ಅಷ್ಟು ಕ್ಲಿಯರ್ ಕಟ್ಟಾಗಿ ಡೈರೆಕ್ಟರ್ ಅವರು ಹೇಳಿಲ್ಲ. ಇದರಲ್ಲಿ ಸಂಜಿತ್ ಅವರು 100% ಒಂಥರ ಸಖತ್ತಾಗಿ ಕಾಣಿಸ್ತಾರೆ. ಅವರ ಹೇರ್ ಸ್ಟೈಲ್ ಆಗಲಿ, ಅವರ ಲುಕ್ ಆಗಲಿ, ಪ್ರತಿಯೊಂದು ಚೆನ್ನಾಗಿ ಕಾಣಿಸ್ತಿದೆ. ಆದರೆ ಅವರ ರೆಟ್ರೋ ಲುಕ್ ಏನಿದೆ, ಆ ರೆಟ್ರೋ ಲುಕ್ಕು ಇನ್ನೂ ಒಂಚೂರು ಮಸ್ತಾಗಿ ಕಾಣೋ ಥರ ಮಾಡ್ಬೋದಾಗಿತ್ತು. ಏಕೆ ಅಂತಂದರೆ ಅವರ ಐಟಿಗೆ ಮತ್ತು ಅವರ ಹೇರ್ ಸ್ಟೈಲಿಗೆ ಇನ್ನೂ ಏನು ಕಾಸ್ಟ್ಯೂಮ್ ವೈಸ್ ಇನ್ನೂ ಚೇಂಜ್ ಮಾಡಿ ಇನ್ನೂ ಮಸ್ತಾಗಿ ಸೆಟಪ್ ಹಾಕ್ಬೋದಾಗಿತ್ತು ಅಂತ ಅನ್ನಿಸ್ತು. ಅದು ಬಿಟ್ಟು ಬ್ಯಾಕ್ಗ್ರೌಂಡ್ ಸ್ಕೋರ್ ವಾಸ್ ಡೀಸೆಂಟ್, ಅಂದರೆ ಇನ್ನೂ ಇಂಪ್ರೆಸಿವ್ ಆಗಿರ್ಬೋದಾಗಿತ್ತು ಅಂತ ಅನ್ನಿಸ್ತು. ಏಕೆ ಅಂತಂದರೆ ರೀಸೆಂಟ್ ಅವ್ರು ಬಿಟ್ಟಿರೋ ಸಾಂಗ್ಸು ಪ್ರತಿಯೊಂದು ನೋಡೋದಾದರೆ ಇನ್ನೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು.
ಅದಾದಮೇಲೆ ಲಾಸ್ಟಿಗೆ ಬಂದಿದ್ದು ಒಂದು ಗ್ಲಿಮ್ಸು ಬ್ಲಡ್ ಶೇಡ್ ನನಗೆ ಇಷ್ಟ ಆಯಿತು. ಅದಾದಮೇಲೆ ಮಾರ್ಕೆಟಲ್ಲಿ ಹಿಂಗೆ ಬಂದು ಹಿಂಗೆ ಕುತ್ಕೊತಾರಲ್ಲ ಆ ಫ್ರೇಮ್ ಇಷ್ಟ ಆಯಿತು. ಅದು ಬಿಟ್ಟು ಒಂದು 4-5 ಫ್ರೇಮ್ಸ್ ಇಷ್ಟ ಆಗಿರ್ಬೋದು. ಅದು ಬಿಟ್ಟು ನನಗೆ ಇನ್ನೂ ಇಂಪ್ರೆಸಿವ್ ಆಗಿರ್ಬೋದಾಗಿತ್ತು ಅಂತ ಅನ್ನಿಸ್ತು ಎಷ್ಟೊಂದು ಕಡೆ. ಯಾಕೆ ಅಂತಂದರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಯಾಕೆ ಅಂತಂದರೆ ಇಂಡಸ್ಟ್ರಿ ಆ ರೇಂಜಿಗೆ ಹೋಗ್ಬೇಕಾರೆ ಫಾರ್ ದಿ ಫಸ್ಟ್ ಫಿಲಮ್ ಏನು ಗುರು ಈ ರೇಂಜಿಗೆ ಎಕ್ಸ್ಪೆಕ್ಟೇಷನ್ಸ್ ಇಡ್ತೀಯಾ ಅಂತ. ಯಾಕೆ ಅಂತಂದರೆ ಬೆಂಚ್ ಮಾರ್ಕ್ ಅವರೇ ಕ್ರಿಯೇಟ್ ಮಾಡಿದ್ದಾರೆ ಸ್ಟಾರ್ಟಿಂಗ್ಗೆ. ಯಾಕೆ ಅಂತಂದರೆ ಅಂಥ ಹಿಂದೆ ದೊಡ್ಡ ಇದು ಬ್ಯಾಕ್ ಬೋನ್ ಸಪೋರ್ಟ್ ಇದ್ದಾಗ ಇನ್ನು ನೆಕ್ಸ್ಟ್ ಲೆವೆಲ್ಗೆ ಅಂದರೆ ತೋರಿಸ್ಬೋದಾಗಿತ್ತು. ಪ್ರೊಡಕ್ಷನ್ ವಿಚಾರದಲ್ಲಿ ಇನ್ನು ಬೇರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ವಿಚಾರದಲ್ಲಿ ಇನ್ನೂ ಚೆನ್ನಾಗಿ ಮಾಡಿಸ್ಬೋದಾಗಿತ್ತು ಅಂತ ಅನ್ನಿಸ್ತು. ಅದ್ರ ಜೊತೆಗೆ ಮೇಯ್ನ್ ಮ್ಯಾಟ್ರಿಗೆ ಬರೋದಾದರೆ ಇದರಲ್ಲಿ ತುಂಬ ಜನಕ್ಕೆ ಒಂದು ಪ್ರಶ್ನೆ ಇರೋದೇನಪ್ಪ ಅಂತಂದರೆ ಕಿಚ್ಚ ಸುದೀಪ್ ಅವರು ಒಂದು ಕ್ಯಾಮಿಯೋ ರೋಲಲ್ಲಿ ಎಂಟ್ರಿ ಆಗ್ತಾರಾ ಅಂತ. ಇದರಲ್ಲಿ ಕ್ಯಾಮಿಯೋ ರೋಲು ನನಗೂ ಯಾಕೋ ಒಂಚೂರು ಬರೋ ಚಾನ್ಸಸ್ ಇದೆ ಅಂತ ಅನಿಸ್ತಾ ಇದೆ. ಯಾಕೆ ಅಂತಂದರೆ ಇದರಲ್ಲಿ ರಿವೀಲ್ ಮಾಡಿರಲ್ಲ. 100% ತುಂಬ ಜನ ಕಿಚ್ಚ ಫ್ಯಾನ್ಸೇ ಅಲ್ಲಿ 90% ನೋಡೋ ಚಾನ್ಸಸ್ ಇರುತ್ತೆ ಈ ಮೂವಿನ. ಆದರೆ ಅಲ್ಲಿ ನೋಡಿ ಒಂಥರ ಎಂಜಾಯ್ಮೆಂಟ್ ಕ್ರಿಯೇಟ್ ಆಗಲಿ ಅಂತ ಏನಾದ್ರು ರಿವೀಲ್ ಮಾಡಿಲ್ವೋ ಅಂತ ನನಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ 50-50 ಚಾನ್ಸ್ ಅಂತೂ ಇದೆ, ಕನ್ಫರ್ಮೇಷನ್ ಅಂತೂ ಇಲ್ಲ. ಚರಣ್ ರಾಜ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಬಗ್ಗೆ ಇನ್ನೂ ನಾನು ಸಖತ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದೆ. ಯಾಕೆ ಅಂತಂದರೆ ಆ ರೇಂಜಿಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಡ್ಕೊಂಡು ಬರ್ತಿದ್ದಾರೆ. ಇದರಲ್ಲಿ ಒಂಚೂರು ಡಿಸಪಾಯಿಂಟ್ ಮಾಡಿದ್ರು ನನಗೆ ಟ್ರೈಲರಲ್ಲಿ. ಥಿಯೇಟ್ರಲ್ಲಿ ಡಿಸಪಾಯಿಂಟ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಒಂಥರ ಥ್ರಿಲ್ಲರ್ ಮೂವಿ ಥರ ಕಾಣಿಸ್ತಿದೆ. ನೋಡೋಣ ನಿಮಗೇನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ಸಿಗೋಣ.